ಗೋಬಿ 65 ಮಾಡೋದು ಹೇಗೆ ಅಂತ ನೋಡೋಣ. ಮೊದಲಿಗೆ ಹೂಕೋಸನ್ನ ಕಟ್ ಮಾಡ್ಕೊಂಡಿದ್ದೀನಿ. ಈ ಥರ ಚಿಕ್ಕ ಚಿಕ್ಕದಾಗಿ ಎಲ್ಲ ಬಿಡಿಸಿ ಕಟ್ ಮಾಡ್ಕೊಂಡಿದ್ದೀನಿ. ತೊಳ್ಕೊಡ್ಬೇಕು ಚೆನ್ನಾಗಿ. ಒಂದು ಸ್ವಲ್ಪ ನೀರಿನಲ್ಲೆಲ್ಲ ಚೆನ್ನಾಗಿ ತೊಳ್ಕೊಂಡು ಈಗ ಬಿಸಿನೀರನ್ನೆಲ್ಲ ಒಂದು ಸ್ವಲ್ಪ ಹೊತ್ತು ಹಾಕಿ ಬಾಯ್ಲ್ ಮಾಡ್ಕೊಳ್ಳೋಣ. ಬಿಸಿನೀರು ಕಾಯಿಸ್ತಾ ಇದ್ದೀನಿ. ಇದಕ್ಕೆ ಒಂದು ಸ್ವಲ್ಪ ಪಿಂಚು ಉಪ್ಪು ಹಾಕೋಣ. ಇನ್ನೇನು ಬಿಸಿನೀರು ಬೆಚ್ಚಗೆ ಆಗೋ ಟೈಮಲ್ಲೇ ತೊಳ್ಕೊಂಡಿರೋಂಥ ಹೂಕೋಸು ಇಲ್ಲ ಗೋಬಿನ ಹಾಕ್ಕೊಂಡಿದ್ದೀನಿ. ಒಂದು ಬಾಯ್ಲ್ ಚೆನ್ನಾಗಿ ಬರಬೇಕು. ಅಂತ ಗಂಟ ಪೂರ್ತಿಯಾಗಿ ಏನು ಬೇಯೋದು ಬೇಡ. ಚೆನ್ನಾಗಿ ಒಂದು ಬಾಯ್ಲ್ ಬರೋ ಗಂಟ ಚೆನ್ನಾಗಿ ಅದು ಕುದಿ ಬರೋ ಗಂಟ ಬಾಯ್ಲ್ ಮಾಡ್ಕೋಬೇಕು. ಚೆನ್ನಾಗಿ ಕುದಿ ಬಂದಮೇಲೆ ಬಾಯ್ಲ್ ಆದಮೇಲೆ ಪೂರ್ತಿ ಏನು ಬಾಯ್ಲ್ ಆಗೋದು ಬೇಕಾಗಿಲ್ಲ. ಒಂದು ಸ್ವಲ್ಪ ಬಾಯ್ಲ್ ಆಗೈತೆ ಅರ್ಧ ಅಂದರೆ ಸಾಕು. ಆಗ ತೆಗೆದಿಟ್ಕೋಬೇಕು. ಇನ್ನೇನು ಎಲ್ಲ ಬಾಯ್ಲ್ ಆಗಿರೋದು ಕಾಣಿಸ್ತೈತೆ, ಸಾಕು ಇಷ್ಟು ಬಾಯ್ಲ್ ಆಗಿರೋದು. ಇದನ್ನು ನೀರನ್ನ ಸಪ್ರೇಟು ಮತ್ತು ಹೂಕೋಸನ್ನ ಸಪ್ರೇಟ್ ಮಾಡಿ ತೆಗೆದಿಟ್ಕೊಳ್ತಾ ಇದ್ದೀನಿ. ಸಪ್ರೇಟ್ ಮಾಡಿಟ್ಕೊಂಡಿರೋಂಥ ಹೂಕೋಸನ್ನ ನೋಡ್ರಿ ನೀರು ಎಲ್ಲ ಸಪ್ರೇಟ್ ಬಸಿದಿಟ್ಕೊಂಡಿದ್ದೀನಿ. ಇನ್ನು ಮಸಾಲೆಗಳು ಏನು ಬೇಕು, ಏನೇನು ಹಾಕ್ಕೋಬೇಕು ಅಂತ ನೋಡೋಣ. ಮೈದಾ ಒಂದು 3 ಟೇಬಲ್ ಸ್ಪೂನು, ಕಾರ್ನ್ಫ್ಲೋರ್ ಒಂದು 3 ಟೇಬಲ್ ಸ್ಪೂನು, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ 1.5 ಟೇಬಲ್ ಸ್ಪೂನು, ಖಾರದ ಪುಡಿ ಒಂದು ಅರ್ಧ ಟೇಬಲ್ ಸ್ಪೂನು, ಒಂದು ಸ್ವಲ್ಪ ಉಪ್ಪು, ಇವಾಗ ಕಾರ್ನ್ಫ್ಲೋರು ಮತ್ತು ಮೈದಾ, ಮೊಸರು, ಇದು ಖಾರದ ಪುಡಿ, ಇದು ಕಾಶ್ಮೀರಿ ಚಿಲ್ಲಿ ಪೌಡ್ರ್ ಹಾಕಿದ್ದೀನಿ ಕಲರ್ ಬರೋದಕ್ಕೆ ಅಂತಲೇ. ಮೊಸರು ಒಂದು ಅರ್ಧ ಟೇಬಲ್ ಸ್ಪೂನ್ ಹಾಕಿದ್ದೀನಿ ಅಷ್ಟೇ. ಮತ್ತು ಶುಂಠಿ ಬೆಳ್ಳುಳ್ಳಿ ಪೇಸ್ಟು 1.5 ಟೇಬಲ್ ಸ್ಪೂನ್ ಹಾಕಿದ್ದೀನಿ. ಉಪ್ಪು ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕ್ಕೋಬೇಕು. ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಫಸ್ಟು ಮೊದಲಿಗೆ ಹಂಗೆ ಮಿಕ್ಸ್ ಮಾಡ್ಕೊಳ್ಳೋಣ. ಆಮೇಲೆ ಕನ್ಸಿಸ್ಟೆನ್ಸಿ ನೋಡ್ಕೊಂಡು ನೀರು ಎಷ್ಟು ಬೇಕೋ ಅಷ್ಟು ಮಿಕ್ಸ್ ಮಾಡ್ಕೊಂಡು ನೀಟಾಗಿ ಒಂದು ಒಳ್ಳೆ ಬ್ಯಾಟ್ರ್ ರೆಡಿ ಮಾಡ್ಕೊಳ್ಳೋಣ. ಒಂದು ಸ್ವಲ್ಪ ಗಟ್ಟಿನೇ ಇದೆ. ಇದೇ ಟೈಮಲ್ಲಿ ಒಂದು ಸ್ವಲ್ಪ ನೀರು ಬೆರೆಸಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಒಳ್ಳೆ ಒಂದು ಸ್ವಲ್ಪ ಲೈಟ್ ಸೆಮಿ ಫ್ಲೋಯಿಂಗ್ ಕನ್ಸಿಸ್ಟೆನ್ಸಿ ಬರೋ ಗಂಟ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕತ್ತೈತೆ. ಸ್ವಲ್ಪನೇ ನೀರು ಹಾಕ್ಕೊಂಡು ಜಾಸ್ತಿ ನೀರು ಥರ ಆಗದಿದ್ದಂಗೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಒಂದು ಇಂಗ್ರೀಡಿಯೆಂಟ್ಸ್ ಮರ್ತಿದ್ದೆ ಹಾಕೋದು, ಇವಾಗ ಸೇರಿಸ್ಕೊಳ್ಳೋಣ. ಸೋಯಾ ಸಾಸು ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಸೋಯಾ ಸಾಸು. ಅದು ಹಾಕೋದ್ರಿಂದ ಒಂದು ಸ್ವಲ್ಪ ಟ್ಯಾಂಜಿನೆಸ್ಸು ಟೇಸ್ಟ್ ಡಿಫರ್ ಬರ್ತೈತೆ, ಟೇಸ್ಟು ಚೆನ್ನಾಗಿರ್ತೈತೆ, ಒಂದೊಳ್ಳೆ ಟೇಸ್ಟ್ ಬರ್ತೈತೆ ಸೋಯಾ ಸಾಸ್ ಹಾಕೋದ್ರಿಂದ. ಇದ್ದರೆ ಹಾಕ್ರಿ, ಇಲ್ಲಾಂದರೆ ಬೇಡ, ಸ್ಕಿಪ್ ಮಾಡಿದ್ರೂ ನಡಿತೈತೆ. ಈ ಸೆಮಿ ಕನ್ಸಿಸ್ಟೆನ್ಸಿ ಈ ಥರ ಕಲಿಸ್ಕೊಂಡಿರೋದಕ್ಕೆ ನಾವೇನು ಗೋಬಿನ ಒಂದು ಸ್ವಲ್ಪ ಬಾಯ್ಲ್ ಮಾಡಿಟ್ಕೊಂಡಿದ್ರಿ ಅದನ್ನು ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಎಲ್ಲ ಕಡೆಯೂ ಅದು ಉಪ್ಪು ಖಾರ ಚೆನ್ನಾಗಿ ಅದು ಕೋಟಿಂಗ್ ಹಿಡಿಬೇಕು. ಕಾರ್ನ್ಫ್ಲವರ್ದು ಮತ್ತು ಮೈದಾದು ಚೆನ್ನಾಗೆಲ್ಲ ಅದು ಕೋಟ್ ಹಿಡಿಯೋ ಗಂಟ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಪ್ರತಿಯೊಂದಕ್ಕೂ ಹಿಡಿಯೋಂಗೆ ಚೆನ್ನಾಗಿ ಒಂದು ಮಿಕ್ಸ್ ಕೊಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ ನೀಟಾಗಿ. ಪ್ರತಿಯೊಂದಕ್ಕೂ ಕೂಡ ಮಸಾಲೆ ಹಿಡಿಬೇಕು. ಎಲ್ಲದಕ್ಕೂ ಹಾಗೆ ನೀಟಾಗಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಇಲ್ಲ ಅಂದರೆ ನೀಟಾಗಿ ಮಿಕ್ಸ್ ಮಾಡ್ಕೊಂಡಿಲ್ಲ ಅಂದರೆ ಎಣ್ಣೆಗೆ ಹಾಕಿದಾಗ ಕೋಟಿಂಗ್ ಸಪ್ರೇಟ್ ಆಗಿಬಿಡ್ತೈತೆ. ಅದಕ್ಕೋಸ್ಕರ ಚೆನ್ನಾಗಿ ಇವಾಗ ಮಿಕ್ಸ್ ಮಾಡಿ ಇಡ್ತಾಯಿದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಪ್ರತಿಯೊಂದಕ್ಕೂ ಮಿಕ್ಸ್ ಆಗೈತೆ. ಇವಾಗ ನೋಡಿ ಮಿಕ್ಸ್ ಆಗಿರೋದು ಇವಾಗ ತೋರಿಸ್ತಾ ಇದ್ದೀನಿ. ಚೆನ್ನಾಗಿ ಮಿಕ್ಸ್ ಆಗೈತೆ. ಈ ಥರ ನೀಟಾಗಿ ಮಿಕ್ಸ್ ಮಾಡಿಟ್ಕೊಂಡಿದ್ದೀನಿ. ಒಂದು ಅರ್ಧ ಅವರ್ ಫ್ರೀಸರಲ್ಲಿ ಇಡಬೇಕು. ಚೆನ್ನಾಗಿ ಆವಾಗ ಚೆನ್ನಾಗಿ ಕರಿಯೋಕ್ಕೆ ಚೆನ್ನಾಗಿರ್ತೈತೆ. ಇಲ್ಲಾಂದರೆ ಈಚೆ ಆದರೂ ಒಂದು ಅರ್ಧ ಅವರ್ ಉಪ್ಪು ಖಾರ ಹಿಡಿಯೋದಕ್ಕೆ ಬಿಡಬೇಕು. ಒಂದು ಬಾಣಲಿಯಲ್ಲಿ ಎಣ್ಣೆ ಇಟ್ಕೊಂಡಿದ್ದೀನಿ. ಎಣ್ಣೆ ಬಿಸಿ ಆಗಲಿ, ಒಂದು 2-3 ನಿಮಿಷ ಚೆನ್ನಾಗಿ ಎಣ್ಣೆ ಬಿಸಿ ಆಗಲಿ. ಚೆನ್ನಾಗಿ ಎಣ್ಣೆ ಬಿಸಿ ಮಾಡಿಕೊಂಡು ಆಮೇಲೆ ಒಂದು ಸ್ವಲ್ಪ ಮೀಡಿಯಮ್ ಫ್ಲೇಮಲ್ಲಿಟ್ಟು ಕರಿಬೇಕಾಗ್ತೈತೆ. ಒಂದು ಸ್ವಲ್ಪ ಬಿಸಿ ಆಗೈತೆ, ಬೆಚ್ಚಗಾಗೈತೆ. ಇನ್ನೂ ಒಂದು ಸ್ವಲ್ಪ ಎಣ್ಣೆ ಬಿಸಿ ಆಗಬೇಕು. ಇನ್ನೊಂದು 2 ನಿಮಿಷ ಬಿಟ್ಟರೆ ಚೆನ್ನಾಗಿ ಎಣ್ಣೆ ಬಿಸಿ ಆಗ್ತೈತೆ. ಎಣ್ಣೆ ಬಿಸಿ ಆದಮೇಲೆ ಕರ್ಕೊಂಡ್ರೆ ಆಗ್ತೈತೆ. ನಾವೇನು ಒಂದು ಸ್ವಲ್ಪ ಹೊತ್ತು ನೆನೆಸಿಟ್ಟಿದ್ರಿ ಅದನ್ನು ಎಲ್ಲ ಬಿಡಿಯಾಗಿ ಹಾಕ್ಕೊಂಡ್ರೆ ಚೆನ್ನಾಗಿ ಕರ್ಕೋಬೋದು. ಎಣ್ಣೆಲ್ಲೇ ಕರಿತಾ ಇದ್ದೀನಿ. ನಾವೇನು ಗೋಬಿನ ಮ್ಯಾರಿನೇಟ್ ಮಾಡಿಟ್ಟಿದ್ರಿ ಒಂದು ಅರ್ಧ ಅವರು, ಅದನ್ನು ಇವಾಗ ಎಣ್ಣೆಯಲ್ಲಿ ಹಾಕಿದ್ದೀನಿ.
ಎಣ್ಣೆಯಲ್ಲಿ ಹಾಕಿದ ತಕ್ಷಣವೇ ಒಂದು ಸ್ವಲ್ಪ ಕಲರ್ ಚೇಂಜ್ ಆಯಿತು ಅಂತ ತೆಗಿಯೋಕೆ ಹೋಗ್ಬೇಡ್ರಿ, ತಲೆ ಅಂಟಿರ್ತೈತೆ. ಒಂದು ಸ್ವಲ್ಪ ಚೆನ್ನಾಗಿ ಅದು ಫ್ರೈ ಆಗಬೇಕು. ಚೆನ್ನಾಗಿ ಫ್ರೈ ಆಗಂಟ ಸ್ಪೂನ್ ತಗೊಂಡು ತಿರುಗ್ಸೋಕೆ ಹೋಗಬಾರ್ದು. ಒಂದು ಸ್ವಲ್ಪ ಚೆನ್ನಾಗಿ ಕಲರ್ ತಿರುಗಿ ಬೆಂದೈತೆ ಒಂದು ಪಾರ್ಟ್ ಫುಲ್ಲು ಅಂತ ಹೇಳಿದ್ಮೇಲೆ ಆಮೇಲೆ ತಿರುಗಿಸ್ಕೊಡ್ಬೇಕಾಗ್ತೈತೆ. ಇನ್ನು ಬೇಯಬೇಕು. ಇನ್ನು ಎಣ್ಣೆಯಲ್ಲಿ ಗುಳ್ಳೆ ಗುಳ್ಳೆ ಥರ ಬರ್ತೈತೆ, ಅದು ಬರೋದೆಲ್ಲ ಕಮ್ಮಿ ಆದರೆ ಬೆಂದಿರ್ತೈತೆ ಅಂತ. ಈಗ ಒಂದು ಸ್ವಲ್ಪ ತಿರುಗಿಸ್ಕೊಡೋಣ. ಆರಾಮಾಗಿ ತಳ ಬಿಡ್ತೈತೆ, ಏನು ತಳ ಏನತ್ತಲ್ಲ. ನಿಧಾನವಾಗಿ ತಿರುಗಿಸ್ಕೊಳೋಣ. ಕಲರ್ ಚೇಂಜ್ ಆಗಿರೋದು ಗೊತ್ತಾಗ್ತೈತೆ. ಒಂದು ಕಡೆ ಚೆನ್ನಾಗಿ ಬೆಂದೈತೆ, ಇನ್ನೊಂದು ಕಡೆ ತಿರುಗಿಸ್ಕೊಟ್ರೆ ಇನ್ನೊಂದು ಕಡೆನೂ ನೀಟಾಗಿ ಚೆನ್ನಾಗಿ ಬೇಯ್ತೈತೆ. ಇನ್ನೇನು ಬಾಯ್ಲ್ ಆಗ್ತಾ ಇರೋದು ಕಾಣಿಸ್ತಾನೆ ಐತೆ. ಕಲರು ಚೇಂಜ್ ಆಗಿ ಒಳ್ಳೆ ಕಲರು, ಒಳ್ಳೆ ಟೇಸ್ಟು ಕಾಣಿಸ್ತಾ ಇರ್ಬೋದು. ಕಲರ್ ಏನು ಕಲರ್ ಬಂದೈತೆ ಅಂತ. ಇವಾಗ ಚೆನ್ನಾಗಿ ಮಿಕ್ಸ್ ಮಾಡೋಣ. ಎರಡೂ ಕಡೆ ಚೆನ್ನಾಗಿ ಬೇಯಿಸ್ಕೊಳ್ಬೇಕು. ಎರಡೂ ಕಡೆ ನೀಟಾಗಿ ತಿರುಗಿಸಿ ಎರಡೂ ಕಡೆ ಚೆನ್ನಾಗಿ ಬೇಯೋದಕ್ಕೆ ಚೆನ್ನಾಗಿ ತಿರುಗಿಸ್ಕೊಡ್ಬೇಕು. ಎರಡೂ ಕಡೆ ನಿಧಾನವಾಗಿ ನೀಟಾಗಿ ಕ್ರಿಸ್ಪಿಯಾಗಿ ಬೇಯ್ತೈತೆ. ಸ್ವಲ್ಪ ಫ್ರೀಝರಲ್ಲಿಟ್ಟರೆ ಚೆನ್ನಾಗಿ ಕ್ರಿಸ್ಪಿಯಾಗಿ ಬರ್ತೈತೆ, ಕ್ರಂಚಿ ಆಗಿರ್ತೈತೆ. ಇಲ್ಲ ಈಚೆನೂ ಇಡ್ಬೋದು ಒಂದು ಸ್ವಲ್ಪ ಹೊತ್ತು. ಸೂಪರ್ ಟೇಸ್ಟಾಗಿ ಬರ್ತೈತೆ. ತಿಂತಾಯಿದ್ರೆ ಕುರುಮ್ ಥರ ಟೇಸ್ಟು ಸಖತ್ತಾಗಿರ್ತೈತೆ. ಕಲರ್ ನೋಡ್ತಾ ಇರ್ಬೋದು ಯಾವ ಥರ ಬರ್ತೈತೆ. ಚಿಕನ್ ಮರ್ತೋಗ್ಬೇಕು ಆ ಥರ ಇದೆ ಗೋಬಿ 65 ನಾನು ಮಾಡ್ತಾ ಇರೋದು. ಒಂದು ಸತಿ ಮಾಡಿ ಮನೆಯಲ್ಲಿ ಟ್ರೈ ಮಾಡಿ ನೋಡಿ. ಇನ್ನೇನು ಬೆಂದೈತೆ, ತೆಗ್ದು ಇಟ್ಕೊಡೋಣ ಆಚೆ. ಕಬಾಬೆ ಅನ್ಕೋಬೇಕು ಆ ಥರ ಐತೆ ಗೋಬಿ 65. ನಾನು ಏನೇನು ಕರೆದಿದ್ದೀನಿ ಅದನ್ನೆಲ್ಲ ಒಂದು ಟಿಶ್ಯೂ ಪೇಪರ್ ಏನಾದರೂ ಹಾಕಿ ಚೆನ್ನಾಗಿ ಎಣ್ಣೆನ ತೆಗಿಬೇಕು. ಇದ್ರ ಜೊತೆ ಈರುಳ್ಳಿ ಇಟ್ಟು ಕೊತ್ತಂಬರಿ ಸೊಪ್ಪು ಹಾಕಿ ಚೆನ್ನಾಗಿ ಡೆಕೋರೇಟ್ ಮಾಡ್ಕೊಂಡಿದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಉಷಾ ಗೋಪಿ ಯೂಟ್ಯೂಬ್ ಚಾನಲ್.